ಸ್ನೇಹಿತರೆ, ನೀವೇನಾದ್ರೂ ಕೊಳ್ಳೆಗಾಲದಿಂದ ಚಾಮರಾಜನಗರದ ಕಡೆಗೆ ಅಥವಾ ಮೈಸೂರಿನೆಡೆಗೆ ಪ್ರಯಾಣ ಬೆಳೆಸಿದ್ರೆ ಮುಡಿಗುಂಡ ಅನ್ನೋ ಊರಿನ ಹೆಸರನ್ನ ಕೇಳಿರ್ತೀರಾ. ಎಸ್, ಇದು ಈಗಿನ ಕೊಳ್ಳೆಗಾಲಕ್ಕೆ ಸೇರುತ್ತೆ. ಇಲ್ಲಿ ಸುವರ್ಣಾವತಿ ಅನ್ನೋ ನದಿ ಮೈದುಂಬಿ ಹರಿಯುತ್ತೆ. ಕರ್ನಾಟಕದಲ್ಲೇನೆ ಫೇಮಸ್ ಆಗಿರುವಂತ ರೇಷ್ಮೆ ಮಳಿಗೆ ಇದೆ. ಬ್ರಿಟಿಷರ ಕಾಲದ ಹಳೆ ಸೇತುವೆ ಇದೆ. ಊರಿನ ಜನರನ್ನೇ ಕಾಯ್ತಾ ಇರುವಂತ ಮುಳ್ಳಾಚಮ್ಮನ ಗುಡಿ ಇದೆ. ಅಷ್ಟು ಮಾತ್ರ ಅಲ್ಲ, ಈ ಊರು 1200 ವರ್ಷಗಳ ಇತಿಹಾಸವನ್ನೇ ಹೊತ್ತು ನಿಂತಿದೆ. ಎಸ್, ಈ ಕಥೆನ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಅದು ಸುಮಾರು 11ನೇ ಶತಮಾನ. ಆ ಸಮಯದಲ್ಲಿ ಚೋಳರು ಮತ್ತು ಹೊಯ್ಸಳರ ನಡುವೆ ನಡೆದಂತ ಒಂದು ಸಂಘರ್ಷದಲ್ಲಿ ಚೋಳರ ರಾಜ 1ನೇ ರಾಜರಾಜ ಚೋಳನ ಮಗ 1ನೇ ರಾಜೇಂದ್ರ ಚೋಳ ಯುದ್ಧದಲ್ಲಿ ಗೆಲುವು ಸಾಧಿಸ್ತಾನೆ. ಮುಡಿಗುಂಡ ಸೇರಿದಂತೆ ಸುತ್ತಮುತ್ತಲಿನ ಎಲ್ಲಾ ಪ್ರದೇಶಗಳು ಕೂಡ ಚೋಳರ ವಶವಾಗುತ್ತೆ. ಈ ಪ್ರದೇಶವನ್ನ ವಶಪಡಿಸಿಕೊಂಡಂತ ಕಾರಣಕ್ಕೆ ರಾಜೇಂದ್ರ ಚೋಳನಿಗೆ ಮುಡಿಕೊಂಡಂ ಅನ್ನೋ ಬಿರುದು ಬರುತ್ತೆ. ಅದರ ಅರ್ಥ ಈ ಪ್ರದೇಶವನ್ನ ಅವನು ಮಡಿಕೊಂಡ ಅಂತ. ಅವನ ಆ ಬಿರುದೇನೆ ಈ ಪ್ರದೇಶದ ಹೆಸರಾಗಿ ಬಿಡುತ್ತೆ, ಮುಡಿಕೊಂಡ ಚೋಳಮಂಡಲಂ. ಹೌದು, ಇಂದಿನ ಮುಡಿಗುಂಡದ ಹಳೆಯ ಹೆಸರೇನೆ ಮುಡಿಕೊಂಡ ಚೋಳಮಂಡಲಂ. ಚೋಳರ ರಾಜಾಡಳಿತ ಶುರುವಾಗುತ್ತೆ. ವೈಭೋಗದ ಅಲೆಗಳಂತೂ ತೇಲಿ ಬರುತ್ತೆ. ಬೀದಿ ಬೀದಿಗಳಲ್ಲಿ ವರ್ತಕರಿರ್ತಾರೆ. ಚಿನ್ನ, ಬೆಳ್ಳಿ, ವಜ್ರಗಳನ್ನ ಮಾರ್ತಾ ಇರ್ತಾರೆ. ಈ ಮುಡಿಕೊಂಡಂನಲ್ಲಿ ಆ ಕಾಲದಲ್ಲೇನೆ ಸುಂದರ ಉಡುಪುಗಳು ತಯಾರಾಗ್ತಾ ಇತ್ತು. ಇವರೆಲ್ಲರಿಗೂ ಶಿವ ಮತ್ತು ವಿಷ್ಣುವಿನ ಮೇಲೆ ಅಪಾರ ಭಕ್ತಿ ಇರುತ್ತೆ. ಶಿವನಿಗೋಸ್ಕರ ಮುಡಿಕೊಂಡೇಶ್ವರಂ ಅನ್ನೋ ದೇವಸ್ಥಾನವನ್ನು ಕೂಡ ಪ್ರತಿಷ್ಠಾಪನೆ ಮಾಡ್ತಾರೆ. ವಿಷ್ಣುವಿಗೋಸ್ಕರ ಲಕ್ಷ್ಮೀನಾರಾಯಣಂ ಅನ್ನೋ ದೇವಸ್ಥಾನವನ್ನು ಕೂಡ ಕಟ್ಟಿಸ್ತಾರೆ. ಆಶ್ಚರ್ಯ ಏನಂದ್ರೆ ಈ ಎರಡೂ ದೇವಸ್ಥಾನಗಳಲ್ಲಿರುವಂತ ಮೂಲ ವಿಗ್ರಹಗಳು 1200 ವರ್ಷಗಳ ಹಿಂದೆಯೇ ಪ್ರತಿಷ್ಠಾಪನೆ ಆಗಿದೆ. ದೇವಸ್ಥಾನಕ್ಕೋಸ್ಕರ 2ನೇ ರಾಜೇಂದ್ರ ಚೋಳ ನೀಡಿದಂತ ದಾನ ದತ್ತಿಗಳ ಕುರಿತು ಎಷ್ಟೋ ಶಾಸನಗಳು ಕೂಡ ಸಿಕ್ಕಿದೆ. ಅದರಲ್ಲೂ ಶಿವನ ಸಮುದ್ರದ ಸೋಮೇಶ್ವರ ದೇವಸ್ಥಾನದಲ್ಲಿ ಸಿಕ್ಕಿರುವಂತ ತಮಿಳಿನ ಶಾಸನವಂತೂ ಅತಿ ಮುಖ್ಯವಾದುದು. ಆ ತಮಿಳಿನ ಶಾಸನದಲ್ಲಿ ಬಿಂಬ ಪೆರುಮಾಳ್ ಮತ್ತೆ ಕುಂಡನೇಳಗನ್ ಅನ್ನೋ ಈ ಮೂಲದ ಗೌಡರು ಈ ಊರಿಗೆ ನೀಡಿದಂತಹ ಸೇವೆಗಳ ಬಗ್ಗೆ, ದಾನ ಧರ್ಮಗಳ ಬಗ್ಗೆ ಉಲ್ಲೇಖ ಆಗಿದೆ. ಇದರ ಉಲ್ಲೇಖ ಅಂತಾನೆ ನಾವು ಕೆಲವು ಶಾಸನಗಳನ್ನ ಇದೇ ಊರಲ್ಲಿ ಇರುವಂತ ವಿಷ್ಣು ದೇವಸ್ಥಾನದಲ್ಲಿ ನೋಡಬಹುದು. ಹೌದು, ಸಾಕ್ಷಾತ್ ವಿಷ್ಣು ಈ ಮುಡಿಗುಂಡಂನ ಗತಕಾಲದ ವೈಭವವನ್ನ ಕಣ್ತುಂಬಿಸ್ಕೊಂಡಿದ್ದಾನೆ. ದೇವಸ್ಥಾನದ ಸುತ್ತಲೂ ಕೂಡ ನಾವು ಹಳೆ ತಮಿಳಿನ ಶಾಸನಗಳನ್ನ ನೋಡಬಹುದು. ಈ ಶಾಸನ ಇಲ್ಲಿನ ಜನರು ದೇವಸ್ಥಾನಗಳಿಗೆ ನೀಡಿದಂತಹ ದಾನ ಧರ್ಮಗಳು, ಅದು ಯಾವಾಗ ಸ್ಥಾಪನೆ ಆಯ್ತು, ಜೀವನ ಶೈಲಿ ಹೇಗಿತ್ತು ಅನ್ನೋ ಎಲ್ಲದರ ಉಲ್ಲೇಖವನ್ನ ಒಳಗೊಂಡಿದೆ. ಇದೇ ದೇವಸ್ಥಾನದಲ್ಲಿ ಸುರದ್ರೂಪಿ ಲಕ್ಷ್ಮೀ ಅಮ್ಮನವರಿದ್ದಾರೆ. ಲಕ್ಷ್ಮೀ ಅಮ್ಮನವರ ಆಶೀರ್ವಾದ ಪಡೆದವರಂತೂ ಸೀದಾ ಸ್ವರ್ಗಕ್ಕೆನೆ. ಅಷ್ಟು ಪವರ್ಫುಲ್ ಆಗಿದೆ ಅಮ್ಮನ ಆಶೀರ್ವಾದ. ಯಾಕಂದ್ರೆ ನಾವು ಯಾವುದೇ ಲಕ್ಷ್ಮಿ ಅಮ್ಮನ ವಿಗ್ರಹ ನೋಡಿದ್ರೇನೆ 5 ಬೆರಳು ಇರುವಂತ ಕೈಗಳನ್ನ ನೋಡ್ತೀವಿ. ಆದ್ರೆ ಇಲ್ಲಿರುವಂತ ಲಕ್ಷ್ಮಿ ಅಮ್ಮನಿಗೆ ಒಟ್ಟು 6 ಬೆರಳುಗಳು ಕೈಯಲ್ಲಿದ್ದಾವೆ. ಅವಳ ಆಶೀರ್ವಾದವಂತೂ ಎಲ್ಲರ ಪುಣ್ಯವೇ ಸರಿ. ಇದೇ ದೇವಸ್ಥಾನದಲ್ಲಿ 1200 ವರ್ಷಗಳ ಹಿಂದೆನೆ ಮಾಡಿದಂತ ಸುರಂಗ ಮಾರ್ಗವಿದೆ. ಅದನ್ನ ಇಂದಿಗೂ ಕೂಡ ಯಾರು ತೆರೆಯೋದಿಕ್ಕೆ ಆಗೇ ಇಲ್ಲ. ಚೋಳರು ಮತ್ತು ಹೊಯ್ಸಳರ ನಡುವೆ ನಡೆದಂತ ಯುದ್ಧದ ಸಮಯದಲ್ಲಿ ಅಪಾರ ಸಂಪತ್ತನ್ನ ಇದೇ ಸುರಂಗ ಮಾರ್ಗವಾಗಿ ಸಾಗಿಸಿದ್ರಂತೆ. ಅದು ಊಹಾಪೋಹಗಳಾದ್ರೂ ಯಾವುದೇ ದಾಖಲೆಗಳಿಲ್ಲ. ಆದ್ರೆ ಸುರಂಗ ಮಾರ್ಗಗಳು ಮಾತ್ರ ಇನ್ನೂ ಜೀವಂತವಾಗಿವೆ. ಚೋಳರ ನಂತರ ಇದೇ ಪ್ರದೇಶ ಮತ್ತೆ ಹೊಯ್ಸಳರ ಹ್ಯಾಂಡ್ ಓವರ್ ಹೋಗುತ್ತೆ. ಊರಿನ ಹೆಸರಲ್ಲಿ ಅಥವಾ ರಾಜಕೀಯದಲ್ಲಿ, ಆಡಳಿತದಲ್ಲಿ ಯಾವುದೇ ಬದಲಾವಣೆಯನ್ನ ತರದೆ ಚೋಳರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅದೇ ಕಾರಣಕ್ಕೆ ಮುಡಿಗುಂಡಂ ಅನ್ನೋ ಹೆಸರು ಹೊಯ್ಸಳರ ಕಾಲದಲ್ಲಿ ಬದಲಾವಣೆ ಆಗ್ಲಿಲ್ಲ. ಹೊಯ್ಸಳರ ಕಾಲದಲ್ಲಂತೂ ಇಲ್ಲಿಯ ಜನ ಸಾಂಸ್ಕೃತಿಕವಾಗಿ ವೈಭೋಗದಲ್ಲಿದ್ರು. ಅತಿ ಹೆಚ್ಚಾಗಿ ಸಂಗೀತ, ನೃತ್ಯ, ಶಿಲ್ಪಕಲೆಯಲ್ಲಿ ಜನರು ತಲ್ಲೀನರಾಗಿದ್ರು. ಈ ರೂಢಿಯ ಕಾರಣಕ್ಕೆ ಈ ಪ್ರದೇಶದಲ್ಲಿ ಈಗಲೂ ಕೂಡ ನಾವು ಸಂಗೀತಗಾರರನ್ನ, ವಾದ್ಯ ನುಡಿಸೋರನ್ನ ಅತಿ ಹೆಚ್ಚಾಗಿ ನೋಡ್ತೀವಿ. ತದಾನಂತರ ಈ ಪ್ರದೇಶದಲ್ಲಿ ಹಾದು ಹೋಗುತ್ತೆ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನ ಕುರುಹುಗಳು. ಎಸ್, ಉಮ್ಮತ್ತೂರಿನ ಪಾಳೆಗಾರನನ್ನ ಮಣಿಸಲು ಬಂದಂತ ಶ್ರೀಕೃಷ್ಣ ದೇವರಾಯ ಲಕ್ಷಾಂತರ ಸೈನಿಕರೊಂದಿಗೆ ಇದೇ ಪ್ರದೇಶದಲ್ಲಿ ಹಾದು ಹೋಗ್ತಾರೆ. ಈ ಪ್ರದೇಶಗಳಲ್ಲಿ ಅವನ ಸೈನ್ಯ ಬಿಡಾರ ಬಿಟ್ಟಿತ್ತು, ಓಡಾಡ್ತಾ ಇತ್ತು. ಅದೆಷ್ಟು ಅದ್ಭುತ ಅಲ್ವಾ? ಈ ಪ್ರದೇಶದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸೈನ್ಯವೆಲ್ಲ ಓಡಾಡ್ತಾ ಇತ್ತು. ಶ್ರೀಕೃಷ್ಣ ದೇವರಾಯ
ಕೃಷ್ಣದೇವರಾಯನ ನೆರಳು ಈ ಮಣ್ಣಿನ ಕಣಕಣಕ್ಕೂ ಕೂಡ ತಾಕಿ ಹೋಗಿತ್ತು. ಉಮ್ಮತ್ತೂರಿನ ಪಾಳೆಗಾರ ಮತ್ತೆ ಶ್ರೀಕೃಷ್ಣ ದೇವರಾಯರ ನಡುವೆ ನಡೆದಂತ ಯುದ್ಧದಲ್ಲಿ ಉಮ್ಮತ್ತೂರಿನ ಪಾಳೆಗಾರ ಸೋತು ಶರಣಾಗತಿಗೆ ಬರ್ತಾರೆ. ಆ ನಂತರ ಇಲ್ಲಿನ ಮುಡಿಗುಂಡಂ ಜೊತೆ ಒಟ್ಟು 19 ಚಿಕ್ಕ ಪುಟ್ಟ ಪ್ರಾಂತ್ಯಗಳು ವಿಜಯನಗರದ ಅರಸರ ಆಡಳಿತಕ್ಕೆ ಒಳಪಡುತ್ತೆ. ವಿಜಯನಗರದ ಆಡಳಿತ ಅಂದ್ರೆ ಅದನ್ನ ನಾವು ಕೇಳಲೇಬೇಕಾ? ಅವರ ಆಡಳಿತವೇ ಇತಿಹಾಸದಲ್ಲಿ ಒಂದು ಅವಿಸ್ಮರಣೀಯ. ಆ ನಂತರ ಈ ಪ್ರದೇಶದ ಆಡಳಿತ ಮೈಸೂರಿನ ಅರಸರಿಗೂ ಕೂಡ ಸೇರುತ್ತೆ. ಎಷ್ಟೋ ದೇವಸ್ಥಾನಗಳು ಜೀರ್ಣೋದ್ಧಾರವಾಗುತ್ತೆ. ಹೀಗೆ ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು, ಮೈಸೂರಿನ ಅರಸರು ಎಲ್ಲರೂ ಕೂಡ ಆಳಿದಂತ ನಮ್ಮ ಊರು ಮುಡಿಗುಂಡಂ. ಸುತ್ತಮುತ್ತಲ ಜನರಿಗೆ ವ್ಯಾಪಾರ ಕೇಂದ್ರವಾಗಿದ್ದಂತ ಮುಡಿಗುಂಡಂ ಈ ಚೋಳರು, ಹೊಯ್ಸಳರು, ವಿಜಯನಗರದ ಅರಸರ ಕಾಲದಿಂದ ಎಷ್ಟೋ ವರ್ಷಗಳ ನಂತರ ಮುಂದೆ ಹೋಗುತ್ತೆ. ನಮ್ಮ ಮುಡಿಗುಂಡಂ ಮತ್ತಷ್ಟು ವೈಭೋಗಯುತವಾಗಿ ಮೆರೆದಿತ್ತು ಮುಡಿಗುಂಡಂನ ಸಾಹುಕಾರರ ಕಾಲದಲ್ಲಿ. ಹೌದು, ಪ್ರತಿಯೊಂದು ಮನೆಗಳಲ್ಲೂ ಕೂಡ ಸಾಹುಕಾರರಿದ್ರು. ಅವರ ಮನೆಯಲ್ಲಿ ಚಿನ್ನ, ಬೆಳ್ಳಿ, ಬಂಗಾರಗಳಿಗಂತೂ ಯಾವುದೇ ಕೊರತೆ ಇರಲಿಲ್ಲ. ದಾನ ಧರ್ಮಗಳು ನಡೀತಾ ಇತ್ತು. ವಿದ್ಯಾಭ್ಯಾಸಕ್ಕೆ, ಸಂಗೀತ, ನೃತ್ಯ, ಶಿಲ್ಪಕಲೆಗಳಿಗೆ ಹೆಚ್ಚು ಪ್ರೋತ್ಸಾಹ ಮಾಡ್ತಾ ಇದ್ರು. ಪ್ರತಿಯೊಬ್ರು ಕೂಡ ವರ್ತಕರಾಗಿದ್ರು. ಮುಡಿಗುಂಡಂನ ಸಾಹುಕಾರರಿಂದಲೇ ಶ್ರೀಮಂತ ಊರಾಗಿತ್ತು. ಕುದುರೆಗಳಲ್ಲಿ ಸವಾರಿ ಮಾಡ್ತಾ ಇದ್ರು, ಜನರಿಗೆ ಸಹಾಯ ಮಾಡ್ತಾ ಇದ್ರು. ಇವರು ಕೊಟ್ಟಂತ ದಾನ ಧರ್ಮಗಳಲ್ಲಿ ಸಾವಿರಾರು ಎಕರೆಗಳ ಹೆಸರಿತ್ತು. ಇವರ ಶ್ರೀಮಂತಿಕೆಯ ಕಾಲ ಹೇಗಿತ್ತು ಅಂದ್ರೆ, ಅಂದಿನ ಇವರ ಮನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತ ಜನಗಳು ವಿವರಣೆ ಕೊಡ್ತಾರೆ. ಅವರ ಮಕ್ಕಳು ಚಿನ್ನದ ಆಟಿಕೆಗಳಲ್ಲಿ ಆಟ ಆಡ್ತಾ ಇದ್ರು. ಕುಡಿಕೆ ತುಂಬಾ, ಮಡಿಕೆ ತುಂಬಾ ಚಿನ್ನ, ಬೆಳ್ಳಿ, ಬಂಗಾರವನ್ನ ತುಂಬಿ ಇಡ್ತಾ ಇದ್ರು. ಪೂಜೆ ಸಾಮಾನುಗಳೆಲ್ಲ ಚಿನ್ನದ್ದೇ ಆಗಿತ್ತು. ಅವರ ವಿವರಣೆಗಳಂತೂ ಎರಡ ಹೇಳಿ. ಅವರು ವಿವರಿಸುವಾಗ್ಲೇನೆ ಈ ಊರಿನ ಒಂದು ಅದ್ಭುತ ಪಿಕ್ಚರ್ ಕಣ್ಮುಂದೆನೆ ಹಾದು ಹೋಗುತ್ತೆ. ನಮ್ಮ ಮುಡಿಗುಂಡಂನಲ್ಲಿ ಆ ಕಾಲದಿಂದಲೇ ಸ್ಥಾಪನೆಯಾದಂತ ಒಂದು ವಿರಕ್ತ ಮಠವಿದೆ. ಈ ವಿರಕ್ತ ಮಠ 100 ವರ್ಷಗಳ ಇತಿಹಾಸವನ್ನ ಒಳಗೊಂಡಿದೆ. ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಯ ಇನ್ವಿಟೇಷನ್ ಕಾರ್ಡು ಖುದ್ದಾಗಿ ಈ ಮಠಕ್ಕೆ ಬಂದು ತಲುಪಿರುತ್ತೆ. ಇದು ಈ ಊರಿನ ಸೌಭಾಗ್ಯವೇ ಸರಿ. ಅತಿ ಹೆಚ್ಚು ದಾನ ಧರ್ಮಗಳನ್ನು ಮಾಡಿದಂತ ಮುಡಿಗುಂಡಂ ಗುರುಕಾರ್ ಸುಬ್ಬಪ್ಪ ವೀರಪ್ಪನವರ ಕೊಡುಗೆ ಅಂತೂ ಇಂದಿಗೂ ಜನ ಮರೆಯೋದೇ ಇಲ್ಲ. ಈಗಿನ ಕೊಳ್ಳೆಗಾಲವಂತೂ ಅವರು ನೀಡಿದಂತ ದಾನವೇ ಸರಿ. ಇದರ ನಡುವೆ ವೆರಿ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಗಂಗರ ಕಾಲದಲ್ಲಿ ಇದ್ದಂತ ಜೈನ ಕವಿ ಪೂಜ್ಯಪಾದರ ಬಗ್ಗೆ. ನಮ್ಮ ಜಿಲ್ಲೆಯ ಮೊಟ್ಟ ಮೊದಲ ಕವಿ ಮತ್ತು ವಿದ್ವಾಂಸರು ಅಂದ್ರೆ ಅದು ಪೂಜ್ಯಪಾದ. ಲಿಖಿತ ರೂಪದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾವ್ಯಗಳು ಲಭ್ಯವಾಗಿತ್ತು ಅಂದ್ರೆ ಅದು ಪೂಜ್ಯಪಾದರದ್ದು. ಆ ಕಾರಣಕ್ಕೆ ಇವರನ್ನ ಪ್ರಾಚೀನ ಕವಿ, ಬರವಣಿಗೆಯ ಮೊದಲ ಕವಿ ಅನ್ನೋ ಹೆಸರಿನಿಂದ ಕರೀತಾರೆ. ಪ್ರಸ್ತುತದ ಬಸ್ತಿಪುರದವರೇ ಆದ ಪೂಜ್ಯಪಾದ ಅವಿನಾಭಾವ ಸಂಬಂಧ ಹೊಂದಿದ್ದು ಮಾತ್ರ ಮುಡಿಗುಂಡಂ ಜೊತೆ. ಇವರು ರಸಸಿದ್ಧಿ ವಿದ್ಯೆಯಲ್ಲಿ ಎಷ್ಟು ಪ್ರವೀಣರಾಗಿದ್ರು ಅಂದ್ರೆ, ಕಬ್ಬಿಣವನ್ನ ಚಿನ್ನವನ್ನಾಗಿ ಪರಿವರ್ತಿಸ್ತಾ ಇದ್ರು. ಆ ವೈಜ್ಞಾನಿಕ ವಿದ್ಯೆಯನ್ನ ಕರಗತ ಮಾಡ್ಕೊಂಡಿದ್ರು. ಹೀಗಿತ್ತು ನೋಡಿ ನಮ್ಮ ಮುಡಿಗುಂಡಂನ ವೈಭೋಗದ ಕಾಲ. ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು, ಮೈಸೂರಿನ ಅರಸರು, ತದನಂತರ ನಮ್ಮ ಮುಡಿಗುಂಡಂನ ಸಾಹುಕಾರರು, ಅತಿ ಹೆಚ್ಚು ಪ್ರಸಿದ್ಧಿ ಪಡೆದಂತ ಕವಿಗಳು, ಸಾಹಿತಿಗಾರರು, ಈ ಎಲ್ಲವೂ ಕೂಡ ನಮ್ಮ ಮುಡಿಗುಂಡಂನ ಕಿರೀಟವಿದ್ದಂತೆ.